ಬೆಂಗಳೂರಲ್ಲಿ ಕಾಮುಕ ಕೋಚ್ ಬ್ಯಾಡ್ಮಿಂಟನ್ ಕೋಚ್ನಿಂದ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಆಗಿದೆ. 16 ವರ್ಷದ ಬಾಲಕಿ ಮೇಲೆ ಬ್ಯಾಡ್ಮಿಂಟನ್ ಕೋಚ್ ದೌರ್ಜನ್ಯ ಮಾಡಿದ್ದಾನೆ. ಬೆಂಗಳೂರಲ್ಲಾಗಿರುವಂತಹ ಘಟನೆ ಇದು. ತಮಿಳುನಾಡಿನ ಕೋಚ್ ಸುರೇಶ್ ಬಾಲಾಜಿಯಿಂದ ರೇಪ್ ಆಗಿದೆ. 2 ವರ್ಷದಿಂದ ಬಾಲಕಿಗೆ ಕೋಚಿಂಗ್ ನೀಡುತ್ತಾ ಇದ್ದ ಈ ಸುರೇಶ್ ಕೋಚಿಂಗ್ ನೀಡುವ ನೆಪದಲ್ಲಿ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ. ಬಾಲಕಿಯನ್ನ ಮನೆಗೆ ಕರೆದೊಯ್ತಾ ಇದ್ದ ಈ ಕೋಚ್ ಸುರೇಶ್ ಯಾರ ಬಳಿಯೂ ಬಾಯಿ ಬಿಡದಂತೆ ಬಾಲಕಿಗೆ ಸುರೇಶ್ ಬೆದರಿಕೆ ಸಹ ಹಾಕಿದ್ದ. ಅಜ್ಜಿ ಮನೆಗೆ ಬಂದಾಗ ಮೊಬೈಲ್ನಿಂದ ನಗ್ನ ಫೋಟೋವನ್ನ ಶೇರ್ ಮಾಡಿದ್ದ. ಅಜ್ಜಿ ಮೊಬೈಲ್ನಿಂದ ನಗ್ನ ಫೋಟೋ ಕೋಚ್ಗೆ ಕಳುಹಿಸಿದ್ದ ಅಪ್ರಾಪ್ತೆ ಮೊಬೈಲ್ ಚೆಕ್ ಮಾಡಿ ಬಾಲಕಿಯನ್ನ ವಿಚಾರಿಸಿದ್ದಾರೆ ಮನೆಯಲ್ಲಿ. ಆಗ ಘಟನೆ ಬಯಲಾಗಿದೆ. ಯಾರ ಬಳಿನೂ ಹೇಳಬಾರ್ದು ಅಂತ ಬೆದರಿಕೆ ಸಹ ಹಾಕಿರ್ತಾನೆ ಸುರೇಶ್. ಹಾಗಾಗಿ ಯಾರಿಗೂ ಸಹ ಹೇಳಿರೋದಿಲ್ಲ. ಅಜ್ಜಿ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಮೊಬೈಲ್ ಚೆಕ್ ಮಾಡಿದ್ರಲ್ಲ, ಆಗ ವಿಚಾರ ಗೊತ್ತಾಗತ್ತೆ. ಆಗ ಆ ಬಾಲಕಿ ಎಲ್ಲವನ್ನ ಸಹ ಹೇಳ್ಕೊಂಡಿದ್ದಾಳೆ. ಕೋಚಿಂಗ್ ನೀಡುವಂತಹ ನೆಪದಲ್ಲಿ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ ಸುರೇಶ್. ಕೋಚಿಂಗ್ ನೀಡುವಂತಹ ಅವನು ಸಹ ಒಬ್ಬ ಶಿಕ್ಷಕನ ರೀತಿಯಲ್ಲಿ ಅಂತ ಮನೆಯವರು ಸಹ ನಂಬಿ ಬಿಟ್ಟಿರ್ತಾರೆ. ಆದ್ರೆ 16 ವರ್ಷದ ಬಾಲಕಿ ಮೇಲೆ ಈ ರೀತಿಯಾಗಿ ದೌರ್ಜನ್ಯ ಮಾಡಿದ್ದಾನೆ ಈ ಸುರೇಶ್. 2 ವರ್ಷದಿಂದಲೂ ಸಹ ಬಾಲಕಿಗೆ ಕೋಚಿಂಗ್ ನೀಡ್ತಾ ಇದ್ದ ಸುರೇಶ್ ಸಾಕಷ್ಟು ಬಾರಿ ಮನೆ ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿ ದೌರ್ಜನ್ಯ ನಡೆಸಿದ್ದಾನೆ. ಯಾರಿಗೂ ಸಹ ನೀನು ಹೇಳಬಾರ್ದು ಈ ವಿಚಾರವನ್ನ ಅಂತ ಆಕೆಗೆ ಬೆದರಿಕೆಯನ್ನ ಸಹ ಹಾಕಿದ್ದ. ಸುರೇಶ್ ಮೊಬೈಲ್ ಅಲ್ಲಿ 8 ಬಾಲಕಿಯರ ನಗ್ನ ಫೋಟೋಗಳಿತ್ತಂತೆ. ಕಾಮುಕನ ವಿಚಾರಣೆ ಸಂದರ್ಭದಲ್ಲಿ ಇವೆಲ್ಲವೂ ಸಹ ಬಯಲಾಗಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.